ಸೋತ ನಂತರ ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು? ಆರ್ಸಿಬಿ ತಂಡದ ಬಗ್ಗೆ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಹೆಂಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ. ಆರ್ಸಿಬಿ ಅಭಿಮಾನಿ ಆದರೆ ಇವಾಗಲೇ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಮುಗಿದ ನಂತರ ಋತುರಾಜ್ ಹೇಳಿದ್ದೇನು? ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾವು ಸೋತಿದ್ದು ಈ ಕಾರಣಕ್ಕಾಗಿ ಅಂತ. ಈ ಒಂದು ಪಂದ್ಯ ಸಖತ್ತಾಗಿತ್ತು ಗುರು. ಆರ್ಸಿಬಿ ಅಭಿಮಾನಿಗಳಿಗಂತೂ ರಸದೌತಣ ಆಗಿತ್ತು. ಟಿಮ್ ಡೇವಿಡ್ ಬ್ಯಾಟಿಂದ ಸಿಕ್ಸರ್ಗಳ ಸೂರಿಮಳೆ ಬರುತ್ತೆ. ಜಯದತ್ ಪಡಿಕಲ್ ಚೆನ್ನಾಗಿ ಆಡ್ತಾರೆ, ಸೂಪರ್ ಅಂತಲೇ ಹೇಳ್ಬೋದು. ಪಟಿದರು ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಕೊನೆಗೆ ಸೋತಿದ್ದು ಸಿಎಸ್ಕೆ ತಂಡ, ಚೇಸ್ ಮಾಡೋದಕ್ಕೆ ಆಗಿಲ್ಲ. ಋತುರಾಜ್ ಹೇಳಿದ್ದೇನಪ್ಪ ಅಂದರೆ, ಟಿಮ್ ಡೇವಿಡ್ ಒನ್ ಆಫ್ ದ ಬೆಸ್ಟ್ ಫಿನಿಷರ್, ಸೂಪರಾಗಿ ಆಡಿದ್ರು, ಅದಕ್ಕೆ ಆರ್ಸಿಬಿ ತಂಡ ಗೆದ್ದಿದ್ದಾರೆ. ನಮ್ಮ ಬೌಲರ್ಸು ಕೂಡ ಹೇಳ್ಕೊಳ್ಳೋ ರೀತಿ ಆಡಿಲ್ಲ. ಬ್ಯಾಟಿಂಗು ಕೂಡ ಇನ್ನೂ ಕೂಡ ನಾವು ಆಡಬೇಕಾಗಿತ್ತು. ಬೌಲಿಂಗಲ್ಲಿ ನಾವು ತುಂಬ ಕಡೆ ಹಿಡಿದ್ವಿ, ನಮ್ಮ ಬೌಲಿಂಗ್ ಇನ್ನೂ ಕೂಡ ಕರೆಕ್ಟಾಗಿ ಸೆಟಪ್ ಆಗಿಲ್ಲ. ಇವಾಗ ಏನು ಮಾಡೋದಕ್ಕಾಗೋದಿಲ್ಲ, ಟೂರ್ನಮೆಂಟ್ನ ಹಿಂಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಆರ್ಸಿಬಿ ಟೀಮು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಡೇವಿಡ್ ವಿರುದ್ಧ ನಾವು ಬೌಲಿಂಗ್ ಮಾಡೋದಕ್ಕೆ ಆಗಿಲ್ಲ. ಆ ಒಂದು ನೋ ಬಾಲು ನಮಗೆ ಮೈನಸ್ ಆಗೋಯ್ತು ಗುರು. ನೋ ಬಾಲ್ ಹಾಕಿರಲಿಲ್ಲ ಅಂದರೆ ಡೇವಿಡ್ ಬೇಗ ಹೋಗ್ತಿದ್ರು, ನಾವು ಈಸಿಯಾಗಿ ಒಂದು 220 230ಗೆ ಕಟ್ ಹಾಕ್ಬೋದಾಗಿತ್ತು, ಮ್ಯಾಚ್ನ ಈಸಿಯಾಗಿ ಗೆಲ್ಬೋದಾಗಿತ್ತು. ಆದರೆ ಡೇವಿಡ್ ಆರ್ಭಟದಿಂದ 250 ಹೋಯಿತು. ನಾವು ಈ ಒಂದು ಮ್ಯಾಚ್ನ ಸೋತೋದ್ವಿ ಅಂತ ಋತುರಾಜ್ ಗಾಯಕ್ವಾಡ್ ಅವರು ಕಣ್ಣೀರು ಹಾಕಿದ್ದಾರೆ ಅಂತಲೇ ಹೇಳ್ತೀನಿ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಹೆಂಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ. ಡೇವಿಡ್ ಆರ್ಭಟ ಅಂತೂ ಸೂಪರ್ ಆಗಿತ್ತು. ಬಾಲು ಸ್ಟೇಡಿಯಮಿಂದ ಆಚೆ ಎಲ್ಲ ಹೊಡೆದು ಬಿಸಾಕಿದ್ರು. ಸರ್ಫರಾಜ್ ಹೊಡೆದ್ರು, ಆದರೆ ಡೇವಿಡ್ ಅಷ್ಟು ಆರ್ಭಟ ಇರಲಿಲ್ಲ ಗುರು. ಆರ್ಸಿಬಿ ತಂಡ 2ನೇ ಪಂದ್ಯವನ್ನು IPLನಲ್ಲಿ ಗೆದ್ಕೊಂಡಿದೆ. ಸಿಎಸ್ಕೆ ತಂಡ 3ನೇ ಪಂದ್ಯವನ್ನು ಮುಗ್ಗಿರಿಸಿ ಸೋತೋಗಿದೆ ಗುರು. ಹ್ಯಾಟ್ರಿಕ್ ಸಿಎಸ್ಕೆಗೆ ಸೋಲು, ಆರ್ಸಿಬಿಗೆ 2ನೇ ಗೆಲುವು. 3ನೇ ಮ್ಯಾಚ್ ಆರ್ಸಿಬಿ ತಂಡ ಗೆಲ್ಲುತ್ತಾ ಸೋಲುತ್ತಾ? ಇವಾಗಲೇ ಕಮೆಂಟ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಆರ್ಸಿಬಿ ಅಭಿಮಾನಿಗಳಾದರೆ ಸಪೋರ್ಟ್ ಮಾಡಿ.